ಯಾವ ಸ್ವರೂಪದ ಕಾನೂನು ಆಗ್ಬೇಕು ಸರ್ ವಿಷಯ? ಯಾಕಂದ್ರೆ ರಾಜಕಾರಣಿಗಳ ಹೆಸರು ಪದೇ ಪದೇ ಕೇಳ್ತಾ ಇದೆ, ದುರ್ಬಳಕೆ ಕೂಡ ಮಾಡ್ಕೊಳ್ತಾರೆ ಈ ಒಂದು ವಿಚಾರ ಸಂಬಂಧ. ಥರ್ಡ್ ಪಾರ್ಟಿ ಯಾರ್ದು ಹೇಳುವಂಥದ್ದಾಗೋದಿಲ್ಲ. ಯಾರು ಹನಿ ಟ್ರ್ಯಾಪ್ ಒಳಗಾಗ್ತಾರೆ ಅವರೇ ನೇರವಾಗಿ ಕಂಪ್ಲೇಂಟನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕು. ಇನ್ನೊಬ್ಬ ಥರ್ಡ್ ಪಾರ್ಟಿ ಕೊಡ್ತಕ್ಕಂಥದ್ದು, ಅವನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಅವನ ಹಣ ವಸೂಲಿ ಮಾಡ್ತಕ್ಕಂಥದ್ದು, ಈ ಒಂದು ಬರೀ ರಾಜಕಾರಣಿಗಳೇ ಅಂತಲ್ಲ, ಎಲ್ಲ ಅಧಿಕಾರಿಗಳನ್ನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದನ್ನು ಕೂಡ ಕೇಳ್ತಾನೆ ಇದ್ದೀವಿ ನಾವು. ಅದರಿಂದ ಇದಕ್ಕೊಂದು ಒಂದು ಬಿಗಿಯಾದ ಕಾನೂನನ್ನು ತಂದು ಇನ್ನು ಮುಂದೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲದಂಗೆ ಏನಾರ ಒಂದು ಕಾನೂನನ್ನು, ಬಿಗಿಯಾದ ಕಾನೂನು ತನ್ನಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಬೇಡಿಕೆ. ಸರ್ ಕೊನೆಯ ಪ್ರಶ್ನೆ, ಈಗ ಫೋನ್ ಕದ್ದಾಲಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಫೋನ್ ಟ್ಯಾಪಿಂಗ್ ಬರೀ ಆಡಳಿತ ಪಕ್ಷದ ಸಚಿವರು ಶಾಸಕರು ಮಾತ್ರ ಅಲ್ಲ, ವಿಪಕ್ಷ ನಾಯಕರ ಫೋನ್ ಟ್ಯಾಪಿಂಗ್ ಕೂಡ ಆಗ್ತದೆ ಅಂತ ಆರೋಪನ ಅಶೋಕ್ ಮಾಡಿದ್ದಾರೆ. ಟೆಲಿಕಮ್ಯುನಿಕೇಷನ್ ಯಾರ ಹತ್ರ ಇದೆ? ಅಶೋಕ್ ಅವ್ರದ್ದು. ಕೇಂದ್ರ ಸರ್ಕಾರ ಕೊಡಲಿ, ಅವ್ರದ್ದೇ ಸರ್ಕಾರ. ಇಡಿ ಇದೆ, CBI ಇದೆ, ಎಲ್ಲ ಅಧಿಕಾರ ಕೇಂದ್ರ ಸರ್ಕಾರದಲ್ಲಿದೆ. ಇವತ್ತೇ ಒಂದು ಕಂಪ್ಲೇಂಟ್ ಕೊಡಲಿ, ಅಶೋಕ್ ಅವ್ರದ್ದು ಯಾರ ಫೋನು ಟ್ಯಾಪ್ ಆಗ್ತಿದೆ ಅಂತ ಕೊಡಲಿ. ಅವ್ರದ್ದೇ ಕೇಂದ್ರ ಸರ್ಕಾರ ಇರೋದ್ರಿಂದ ಯಾರು ಟ್ಯಾಪ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ತರಿಸಲಿ ಅವರೇನೆ. ಅದು ಬಿಟ್ಬಿಟ್ಟು ಮಾಧ್ಯಮಕ್ಕೆ ಫೋಕಸ್ ಕೊಡೋದು ಯಾತಕ್ಕೆ? ಅವ್ರದ್ದೇ ತಾನೇ ಗೌರ್ಮೆಂಟ್ ಇರೋದು, ವಿರೋಧ ಪಕ್ಷ ನಾಯಕರು ಅವರೇ. ಒಂದು ಮುಖ್ಯಮಂತ್ರಿಗೋ ಇಲ್ಲದ್ರೆ ಪೊಲೀಸ್ನವ್ರಿಗೂ ಒಂದು ಕಂಪ್ಲೇಂಟ್ ಕೊಡಲಿ ರೈಟಿಂಗಲ್ಲಿ, ಫೋನ್ ಟ್ಯಾಪ್ ನಡೀತಿದೆ ಅಂತೇಳಿ.